ಕಾವ್ಯಕ್ಕೆ ಅವನು ತನ್ನ ಇಡೀ ಶಕ್ತಿಯನ್ನು, ತನ್ನ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಭೌತಿಕ ಎಲ್ಲ ಶಕ್ತಿಯನ್ನು ಕಾವ್ಯಕ್ಕೆ ಧಾರೆ ಎರೆದ. ಇದೆಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಗಹನ ವಿಚಾರಗಳನ್ನು ಬಹಳ ತಲಸ್ಪರ್ಶಿಯಾಗಿ ತಿಳಿದುಕೊಳ್ಳಲಿಕ್ಕೆ ಅವನಿಗೆ ಹೇಗೆ ಸಾಧ್ಯವಾಯಿತು ಎನ್ನುವುದು ನನ್ನ ಮಟ್ಟಿಗೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಒಬ್ಬ ಯುವಕ, 19-20 ವರ್ಷದ ಒಬ್ಬ ಯುವಕ ಹೇಗೆ ಸಾಹಿತ್ಯದ ಬಗ್ಗೆ, ಜೀವನದ ಬಗ್ಗೆ, ದೈವದ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ, ಜೀವನದ ನಶ್ವರತೆಯ ಬಗ್ಗೆ, ಸಾವಿನ ಬಗ್ಗೆ ಅಗಾಧವಾದ ತಿಳುವಳಿಕೆಯನ್ನು, ಅರಿವನ್ನು ಜಾನ್ ಕೀಟ್ಸ್ ಹೊಂದಿದ್ದ. ನನ್ನನ್ನು ತೀವ್ರವಾಗಿ ಕಾಡುವ ಜಾನ್ ಕೀಟ್ಸ್ ಕವಿಯ ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಎಂದುಕೊಂಡಿದ್ದೇನೆ. ಜಾನ್ ಕೀಟ್ಸನ ಬದುಕು, ಜಾನ್ ಕೀಟ್ಸನ ಕಾವ್ಯ, ಅವನ ಕಾವ್ಯದ ಕುರಿತ ಅವನ ವಿಚಾರಗಳು, ಪ್ರೀತಿ, ಸೌಂದರ್ಯದ ಕುರಿತು ಅವನು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಪ್ರತಿಯೊಂದು ನನ್ನನ್ನು ಆಳವಾಗಿ ಕಾಡುತ್ತವೆ. ಜಾನ್ ಕೀಟ್ಸನ ಕಾವ್ಯದೊಂದಿಗೆ ನಾನು ಬೆಳೆದು ಬಂದಿದ್ದೇನೆ. ಜಗತ್ತಿನಾದ್ಯಂತ ಜಾನ್ ಕೀಟ್ಸ್ ತನ್ನದೇ ಆದ ಓದುಗ ವರ್ಗವನ್ನು, ವಿಮರ್ಶಕ ವರ್ಗವನ್ನು ಸೃಷ್ಟಿಸಿಕೊಂಡಿದ್ದಾನೆ. ಈ ಕವಿ ಕುರಿತು ಕೆಲವು ಪ್ರಾಥಮಿಕ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಆಡಲು ಇಚ್ಛಿಸ್ತೇನೆ. ಜಾನ್ ಕೀಟ್ಸ್ ಅಕ್ಟೋಬರ್ 31, 1795 ಲಂಡನ್ ನಗರದಲ್ಲಿ ಜನಿಸಿದ. ಜಾನ್ ಕೀಟ್ಸ್ ಬಹಳ ದುರ್ದೈವಿ ಕವಿ, ಬಹಳ ಪ್ರತಿಭಾವಂತ ಕವಿ, ಅಗಾಧವಾದ ಪ್ರತಿಭೆಯನ್ನು, ಕಲ್ಪಕ ಶಕ್ತಿಯನ್ನು, ಸೃಜನಶೀಲ ಶಕ್ತಿಯನ್ನು ಹೊಂದಿದ ಕವಿ ಮತ್ತು ತನ್ನ ಕಾವ್ಯದ ಬಗ್ಗೆ ಅಪಾರವಾದ ವಿಶ್ವಾಸ ಮತ್ತು ಭರವಸೆಯನ್ನು ಇಟ್ಟುಕೊಂಡಂಥ ಕವಿ. ಹಿ ಹ್ಯಾಡ್ ಲಿಟರರಿ ಅಂಬಿಷನ್. ಜೀವನದಲ್ಲಿ ಅವನಿಗೆ ಕಾವ್ಯವನ್ನು ಹೊರತುಪಡಿಸಿ ಬೇರೆ ಆಸೆಯೇ ಇರಲಿಲ್ಲ. ಅವನಿಗೆ ಸಾಹಿತ್ಯಿಕ ಮಹತ್ವಾಕಾಂಕ್ಷೆ ಇತ್ತು, ಕಾವ್ಯದ ಮಹತ್ವಾಕಾಂಕ್ಷೆ ಇತ್ತು, ಬೇರೆ ಯಾವುದರಲ್ಲೂ ಅವನಿಗೆ ಆಸಕ್ತಿ ಇರಲಿಲ್ಲ. ಆದರೆ ಒಬ್ಬ ಹುಡುಗಿಯನ್ನು ಅವನು ಬಹಳ ಆಳವಾಗಿ ಪ್ರೀತಿಸ್ತಾ ಇದ್ದ. ಫ್ಯಾನಿ ಬ್ರೌನ್ ಅಂತ ಅವಳ ಹೆಸರು. ಜಾನ್ ಕೀಟ್ಸ್ 1795 ಜನಿಸಿದ. 1821 ತನ್ನ 25ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ. ಈ ತನ್ನ ಸುಮಾರು 18-19ನೇ ವರ್ಷದಲ್ಲಿ ಅವನು ಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದ. ಅವನು ಕಾವ್ಯ ಬರೆದದ್ದೇ ಕೇವಲ 6 ಅಥವಾ 7 ವರ್ಷ. ಒಬ್ಬ ಯುವಕ, 19-20 ವರ್ಷದ ಒಬ್ಬ ಯುವಕ ಹೇಗೆ ಸಾಹಿತ್ಯದ ಬಗ್ಗೆ, ಜೀವನದ ಬಗ್ಗೆ, ದೈವದ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ, ಜೀವನದ ನಶ್ವರತೆಯ ಬಗ್ಗೆ, ಸಾವಿನ ಬಗ್ಗೆ ಅಗಾಧವಾದ ತಿಳುವಳಿಕೆಯನ್ನು, ಅರಿವನ್ನು ಜಾನ್ ಕೀಟ್ಸ್ ಹೊಂದಿದ್ದ. ಇದೆಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಗಹನ ವಿಚಾರಗಳನ್ನು ಬಹಳ ತಲಸ್ಪರ್ಶಿಯಾಗಿ ತಿಳಿದುಕೊಳ್ಳಲಿಕ್ಕೆ ಅವನಿಗೆ ಹೇಗೆ ಸಾಧ್ಯವಾಯಿತು ಎನ್ನುವುದು ನನ್ನ ಮಟ್ಟಿಗೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ನಾನು ಆಗಲೇ ಹೇಳಿದೆ, ಜಾನ್ ಕೀಟ್ಸ್ ಬಹಳ ದುರ್ದೈವಿ ಲೇಖಕ ಅಂತ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡ. ಒಂದು ಕುದುರೆಯ ಮೇಲಿನಿಂದ ಕೆಳಗೆ ಬಿದ್ದ ನೆಪದಲ್ಲಿ ಅವನ ತಂದೆ ತೀರಿ ಹೋದ. ಅವಳ ತಾಯಿ ಮರುಮದುವೆಯನ್ನು ಮಾಡಿಕೊಂಡು ಹೋದ್ಲು. ಕೆಲವು ವರ್ಷಗಳ ನಂತರ ಮತ್ತೆ ಬಂದು ಮಕ್ಕಳನ್ನು ಸೇರಿಕೊಂಡ್ಲು. ಕೆಲವೇ ದಿನಗಳಲ್ಲಿ ಅವಳು ಕೂಡ ನಿಧನ ಹೊಂದಿದಳು. ಅಜ್ಜಿಯ ಆಶ್ರಯದಲ್ಲೇ ಕೀಟ್ಸ್ ತನ್ನ ಸಹೋದರರೊಂದಿಗೆ ಬೆಳೆದ. ಅವನ ಒಬ್ಬ ಸಹೋದರ ಟಾಮ್ ಕ್ಷಯರೋಗಕ್ಕೆ ತುತ್ತಾದ. ಅಂದರೆ ಅವನ ಇಡೀ ಕುಟುಂಬ ಕ್ಷಯರೋಗಕ್ಕೆ ಬಲಿಯಾಗಿತ್ತು. ಟ್ಯೂಬರ್ಕ್ಯುಲೋಸಿಸ್, TB ಅಂತ ನಾವು ಕರಿತೀವಲ್ಲ, ಈ ರೋಗಕ್ಕೆ ಬಲಿಯಾಗಿತ್ತು. 19ನೇ ಶತಮಾನದಲ್ಲಿ TB ಅಂದರೆ ಅದಕ್ಕೆ ಪರಿಹಾರ ಇರಲಿಲ್ಲ, ಅದಕ್ಕೆ ಚುಚ್ಚು ಮತ್ತು ಇರಲಿಲ್ಲ, ಔಷಧಿ
ಕಂಡು ಹಿಡಿದಿರಲಿಲ್ಲ. ಹೀಗಾಗಿ ಅದು ಈಗಿನ ಏಡ್ಸ್ದಂತೆ ಅಥವಾ ಕ್ಯಾನ್ಸರ್ ರೋಗದಂತೆ. ಆಮೇಲೆ ತಂದೆಯನ್ನು ಕಳೆದುಕೊಂಡ, ತಾಯಿಯನ್ನು ಕಳೆದುಕೊಂಡ, ಸಹೋದರನನ್ನು ಕಳೆದುಕೊಂಡ. ಒಬ್ಬ ಸಹೋದರ ಅಮೇರಿಕಕ್ಕೆ ಹೋಗಿ ಇಂಗ್ಲೆಂಡಿಗೆ ಹಿಂದಿರುಗಿ ಬರಲಿಲ್ಲ. ಅದೇ ಹೊತ್ತಿಗೆ ಜಾನ್ ಕೀಟ್ಸ್ ಫ್ಯಾನಿ ಬ್ರೌನ್ಗಳನ್ನು ಅಗಾಧವಾಗಿ ಪ್ರೀತಿ ಮಾಡಿದ ಮತ್ತು ದುರ್ದೈವದಿಂದ ಅವನು ಕೂಡ ಕ್ಷಯರೋಗಕ್ಕೆ ತುತ್ತಾದ. ಜಾನ್ ಕೀಟ್ಸ್ ವೈದ್ಯಶಾಸ್ತ್ರ ಓದಿದವನು. ಹಿ ವಾಸ್ ಎ ಸ್ಟೂಡೆಂಟ್ ಆಫ್ ಮೆಡಿಸಿನ್. ಹೀಗಾಗಿ ಅವನಿಗೆ ದೇಹದ ಬಗ್ಗೆ, ರೋಗಗಳ ಬಗ್ಗೆ, ಯಾವ ರೋಗ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಎಂಬುದರ ಬಗ್ಗೆ ಅವನಿಗೆ ತಿಳುವಳಿಕೆ ಇತ್ತು. ಆದರೆ ಕಾವ್ಯವನ್ನು ಬರೆಯಬೇಕೆಂಬ ಹಂಬಲದಿಂದ ಅವನು ವೈದ್ಯ ವೃತ್ತಿಯನ್ನು ಬಿಟ್ಟುಕೊಟ್ಟ. ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಲಿಲ್ಲ. ಆಮೇಲೆ ಅಟೆನ್ಷಿಪ್ ಮುಗಿಸಿದರೂ ಕೂಡ ಅವನು ವೈದ್ಯ ವೃತ್ತಿಯನ್ನು ಮಾಡಲಿಲ್ಲ. ಕಾವ್ಯಕ್ಕೆ ಅವನು ತನ್ನ ಇಡೀ ಶಕ್ತಿಯನ್ನು, ತನ್ನ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಭೌತಿಕ ಎಲ್ಲ ಶಕ್ತಿಯನ್ನು ಕಾವ್ಯಕ್ಕೆ ಧಾರೆ ಎರೆದ. ಆದರೆ ಯಾವಾಗ ಜಾನ್ ಕೀಟ್ಸ್ ಕ್ಷಯರೋಗದಿಂದ ಬಳಲುತ್ತಿದ್ದಾನೆ ಎಂಬ ಸಂಗತಿ ಫ್ಯಾನಿ ಬ್ರೌನ್ ಅವನ ಪ್ರೇಯಸಿಗೆ ಗೊತ್ತಾಗ್ತದೆಯೋ ಆಗ ಅವಳು ಅವನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಬಿಡ್ತಾಳೆ. ಅವನನ್ನು ಮದುವೆಯಾಗುವುದಕ್ಕೆ ನಿರಾಕರಿಸಿಬಿಡ್ತಾಳೆ. ಅದು ಅವನ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರ್ತದೆ. ಅದೇ ಹೊತ್ತಿಗೆ ಇಂಗ್ಲೆಂಡಿನ 2 ಪ್ರಸಿದ್ಧ ಪತ್ರಿಕೆಗಳು ಮತ್ತು ಕೆಲವು ಜನ ವಿಮರ್ಶಕರು ಕೀಟ್ಸನ ಕಾವ್ಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ಕೀಟ್ಸ್ ಒಳ್ಳೆಯ ಕವಿ ಅಲ್ಲ, ಬಹಳ ಸಾಧಾರಣ ಕವಿ. ಅವನ ಕಾವ್ಯದಲ್ಲಿ ಯಾವುದೇ ಶಕ್ತಿ ಇಲ್ಲ, ಚಮತ್ಕಾರವಿಲ್ಲ, ಕೇವಲ ಶಬ್ದಗಳ ಚಮತ್ಕಾರವಿದೆ, ಅಲ್ಲಿ ಅರ್ಥವಿಲ್ಲ. ಹೀಗೆ ಅವನ ಕಾವ್ಯದ ಮೇಲೆ ಬಹಳ ಕ್ರೂರವಾದ ದಾಳಿಯನ್ನು ಅವರು ಮಾಡಿದರು. ಅದು ಕೂಡ ಅವನ ಸಾವಿಗೆ ಕಾರಣವಾಯಿತು ಎಂದು ವಿಮರ್ಶಕರು ಹೇಳ್ತಾರೆ. ಆದರೆ 1821 ಹೊತ್ತಿಗೆ, ಅಂದರೆ ತನ್ನ 24ನೇ ವಯಸ್ಸಿಗೆ ಜಾನ್ ಕೀಟ್ಸ್ ಈ ರೋಗಕ್ಕೆ ತುತ್ತಾಗ್ತಾನೆ. ಅಲ್ಲಿ ರಕ್ತವನ್ನು ಕಾರಿಕೊಳ್ತಾನೆ. ವೈದ್ಯರು ಹೇಳ್ತಾರೆ, ನೀನು ರೋಮಿಗೆ ಹೋಗಬೇಕು, ರೋಮ್ ಇಸ್ ಎ ವಾರ್ಮರ್ ಪ್ಲೇಸ್, ಇಂಗ್ಲೆಂಡ್ ಬಹಳ ಕೋಲ್ಡ್ ಪ್ಲೇಸ್ ಅದು, ಹೀಗಾಗಿ ನೀನು ಒಂದು ವಾರ್ಮ್ ಪ್ಲೇಸ್ಗೆ ಹೋಗಬೇಕು ಅಂತ ಸಲಹೆ ನೀಡಿದಾಗ ಅವನು ರೋಮಿಗೆ ಹೋಗ್ತಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ಅವನು ಹೋಗುವ ಬೋಟ್ ಅದು ಏನಿದೆಯಲ್ಲ ಅದು ಕ್ವಾರಂಟೈನ್ ಮಾಡಲಾಗ್ತದೆ. ಅಲ್ಲಿ ಅವನಿಗೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಕೊನೆಗೆ ರೋಮ್ ನಗರವನ್ನು ತಲುಪ್ತಾನೆ. ಅವನ ಗೆಳೆಯರು ಸಹಾಯ ಮಾಡ್ತಾರೆ. ಅವನಿಗೆ ಸರಿಯಾದ ಚಿಕಿತ್ಸೆ ಕೊಡಲು ಪ್ರಯತ್ನಿಸುತ್ತಾರೆ. ಆದರೆ ಬಹಳ ಭೀಕರವಾದ ರೀತಿಯಲ್ಲಿ ರಕ್ತ ಕಾರಿಕೊಂಡು ಜಾನ್ ಕೀಟ್ಸ್ ತನ್ನ 25 ವಯಸ್ಸಿನಲ್ಲಿ ಸತ್ತು ಹೋಗ್ತಾನೆ. ಆದರೆ ಈ 6 ವರ್ಷಗಳ ಅವಧಿಯಲ್ಲಿ ಅವನು ಬರೆದ ಕಾವ್ಯದ ಬಗೆಗೆ ನಾವು ಗಮನ ಹರಿಸಬೇಕು. ಯಾಕೆಂದರೆ ಸರಿ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಸತ್ತು ಹೋಗಲೇಬೇಕು. 25ನೇ ವಯಸ್ಸಿನಲ್ಲಿ ಸಾಯದಿದ್ರೂ ಕೂಡ 90-100 ವರ್ಷ ಬದುಕಿದ ಮೇಲೂ ಕೂಡ ಅವನು ಸಾಯಲೇಬೇಕು. ಸಾವು ನಿಶ್ಚಿತ. ಆದರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ನಿಶ್ಚಿತ. ಆದರೆ ಸಾಯಲೆಂದೇ ಮನುಷ್ಯ ಹುಟ್ಟಿರುವುದಿಲ್ಲ, ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕಾಗ್ತದೆ. ಆ ಸಾಧನೆಯನ್ನು, ಅದ್ಭುತವಾದ ಸಾಧನೆಯನ್ನು ಜಾನ್ ಕೀಟ್ಸ್ ಮಾಡಿದ. ಈ 6-7 ವರ್ಷಗಳಲ್ಲಿ ಅವನು ಸುಮಾರು 150 ಪದ್ಯಗಳನ್ನು ಬರೆದ. ಅಷ್ಟೇ ಸಂಖ್ಯೆಯ ಪತ್ರಗಳನ್ನು ಕೂಡ ಬರೆದ. ಕೀಟ್ಸ್ ಬರೆದ ಪತ್ರಗಳ ಬಗ್ಗೆ ನಾವು ಒಂದು ದೊಡ್ಡ ಅಧ್ಯಯನವನ್ನು ಕೈಗೊಳ್ಳಬಹುದಾಗಿದೆ. ಬಹಳ ಪ್ರಸಿದ್ಧವಾದಂಥ ಒಂದು 4 ಓಡ್ಸ್ಗಳನ್ನು ಬರೆದ. ಅದು ಓಡ್ ಟು ನೈಟಿಂಗೇಲ್, ಓಡ್ ಟು ಮೆಲಂಕಲಿ, ಓಡ್ ಆನ್ ಗ್ರೀಸಿಯನರ್, ಓಡ್ ಟು ಆಟಮ್. ಇವು 4 ಅವನ ಬಹಳ ಪ್ರಸಿದ್ಧ ಓಡ್ಸ್ಗಳು. ಹಾಗೆಯೇ ಅನೇಕ ಕಾವ್ಯಗಳನ್ನು, ಕವಿತೆಗಳನ್ನು ಅವನು ಬರೆದ. ಪ್ರೇಮ ಪತ್ರಗಳನ್ನು ಬರೆದ. ಇದೆಲ್ಲವನ್ನು ಬರೆದ. ಜಾನ್ ಕೀಟ್ಸ್ ಕಲ್ಪನೆಯ ಬಗ್ಗೆ ಅವನು ಒಬ್ಬ he was an imaginative poet and he was also a poet of beauty. ತನ್ನ ಕಾವ್ಯದಲ್ಲಿ ಅವನೊಬ್ಬ ಸೌಂದರ್ಯದ ಕವಿ. ಸೌಂದರ್ಯದ ಕುರಿತು ತನ್ನ ಕಾವ್ಯದಲ್ಲಿ ಅವನು ಬಹಳ ಮಾರ್ಮಿಕವಾಗಿ ಬರೆದಿದ್ದಾನೆ ಜಾನ್ ಕೀಟ್ಸ್. ಹಾಗೆ ಅವನು ಒಬ್ಬ ಇಮ್ಯಾಜಿನೇಟಿವ್ ಪೋಯೆಟ್. ಅವನ ತಾತ್ವಿಕತೆ ಏನಾಗಿತ್ತು ಅಂತಂದರೆ, ಅವನ ಜೀವನದ ತಾತ್ವಿಕತೆ ಏನಾಗಿತ್ತು, ಅವನ ಕಾವ್ಯದ ತಾತ್ವಿಕತೆ ಏನಾಗಿತ್ತು ಅಂತಂದರೆ, ಅವನ ಮಾತಿನಲ್ಲೇ ಹೇಳೋದಾದರೆ,
ಬ್ಯೂಟಿ ಈಸ್ ಟ್ರೂತ್, ಟ್ರೂತ್ ಬ್ಯೂಟಿ, ದಟ್ ಈಸ್ ಆಲ್ ಯು ನೀಡ್ ಟು ನೋ ಆನ್ ದ ಅರ್ತ್ ಅಂತ ಹೇಳ್ತಾನೆ ಅವನು. ಅಂದರೆ ಮನುಷ್ಯ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಅವನು ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದ ಒಂದು ಬಹುದೊಡ್ಡ ಸತ್ಯ ಏನಂದರೆ ಬ್ಯೂಟಿ, ಟ್ರೂತ್, ಬ್ಯೂಟಿ ಈಸ್ ಟ್ರೂತ್, ಟ್ರೂತ್ ಬ್ಯೂಟಿ. ನಮ್ಮಲ್ಲಿದೆಯಲ್ಲ ಸತ್ಯಂ ಶಿವಂ ಸುಂದರಂ. ಅವನು ಸತ್ಯಂ ಮತ್ತು ಸುಂದರಂ ಬಗ್ಗೆ ಮಾತನಾಡ್ತಾನೆ, ಶಿವಂ ಬಗ್ಗೆ ಮಾತನಾಡೋದಿಲ್ಲ. ನಾವು ಭಾರತೀಯರು ಶಿವನನ್ನು ಬಿಟ್ಟು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದು ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ. ಅದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಏನೇನಿಲ್ಲ. ನೀವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರೂತ್, ಟ್ರೂತ್ ಬ್ಯೂಟಿ, ದಟ್ ಈಸ್ ಆಲ್ ಯು ನೀಡ್ ಟು ನೋ. ದೇರ್ ಇಸ್ ನಥಿಂಗ್ ಬಿಯಾಂಡ್ ದಿಸ್ ಅಂತಕ್ಕಂಥದ್ದು ಅವನ ಒಂದು ಫಿಲಾಸಫಿ ಆಗಿತ್ತು, ಅವನ ತಾತ್ವಿಕತೆ ಆಗಿತ್ತು. ಅಂದರೆ ಯಾವುದನ್ನು ನಾವು ಬ್ಯೂಟಿ ಎಂದು ಕರೆಯುತ್ತೇವೋ ಅದಕ್ಕೆ ಸಾವಿಲ್ಲ, ಅದು ಸನಾತನವಾದದ್ದು. ಜಗತ್ತಿನಲ್ಲಿ ಸತ್ಯವೇ ಸನಾತನ. ನಾವು ಸನಾತನ ಅಂತೀವಲ್ಲ, ಏನು ಅಂದರೆ ಸತ್ಯ ಸನಾತನವಾದದ್ದು, ಸೌಂದರ್ಯ ಸನಾತನವಾದದ್ದು. ಸತ್ಯಂ ಶಿವಂ ಸುಂದರಂ ಈಸ್ ಸನಾತನಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಆಮೇಲೆ ಈ ಸೌಂದರ್ಯಕ್ಕೂ ಮತ್ತು ಸತ್ಯಕ್ಕೂ, ಸೌಂದರ್ಯ ಮತ್ತು ಸತ್ಯ ಇವುಗಳ ನಡುವೆ ಒಂದು ಅವಿನಾಭಾವ ಸಂಬಂಧವಿದೆ, ಒಂದು ಬಹಳ ಸೂಕ್ಷ್ಮವಾದ ಸಂಬಂಧವಿದೆ ಎನ್ನುವುದು ಅವನ ನಂಬಿಕೆ ಆಗಿತ್ತು. ಜಾನ್ ಕೀಟ್ಸ್ ಸಾಮಾಜಿಕ ವಿಷಯಗಳ ಬಗ್ಗೆ, ರಾಜಕೀಯ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಬಹಳ ದೊಡ್ಡ ಕವಿಗಳು, ದೊಡ್ಡ ಲೇಖಕರು ಮನುಷ್ಯನ ಮೂಲಭೂತ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಮಾತನಾಡ್ತಾರೆ. ಯಾಕೆಂದರೆ ಈ ಸಾಮಾಜಿಕ ಸಮಸ್ಯೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಅವು ತಮ್ಮ ಸ್ವರೂಪವನ್ನು ಬದಲಿಸಿಕೊಳ್ತವೆ. ಆದರೆ ಮನುಷ್ಯನ ಮೂಲಭೂತ ಪ್ರಶ್ನೆಗಳು, ಸಮಸ್ಯೆಗಳು ಅವು ಯಾವತ್ತೂ ಸನಾತನವಾಗಿರ್ತವೆ. ಅಂಥ ವಿಷಯಗಳ ಬಗ್ಗೆ ಕೀಟ್ಸ್ ಹೆಚ್ಚು ಗಮನವನ್ನು ಹರಿಸಿದ. ಅವನು ಪ್ರಕೃತಿಯನ್ನು ವರ್ಣನೆ ಮಾಡಿದ. ಆದರೆ ಅವನ ಪ್ರಕೃತಿಯ ಕಲ್ಪನೆಗೂ ಮತ್ತು ವರ್ಡ್ಸ್ವರ್ತನ ಪ್ರಕೃತಿಯ ಕಲ್ಪನೆಗೂ ಭಾಳ ವ್ಯತ್ಯಾಸವಿದೆ. ಕಲೆಯ ಬಗ್ಗೆ, ಪ್ರೀತಿಯ ಬಗ್ಗೆ, ಪುಣ್ಯಕಥೆಗಳ ಬಗ್ಗೆ, ಹೀಗೆ ಈ ಐಂದ್ರಿಕ ಅನುಭವಗಳ ಬಗ್ಗೆ ಅವನು ಬಹಳ ಅದ್ಭುತವಾಗಿ ಬರೆದ. ಜಾನ್ ಕೀಟ್ಸ್ ಬೇಸಿಕಲಿ ಮೂಲಭೂತವಾಗಿ ಅವನೊಬ್ಬ ಐಂದ್ರಿಕ ಕವಿ, ಸೆನ್ಸರಿ ಪಾಯಿಂಟ್ ಅಂತ ನಾವು ಕರಿತೇವೆ. ಸೆನ್ಸರಿ ಎಕ್ಸ್ಪೀರಿಯನ್ಸಸ್ ಏನಿದಾವಲ್ಲ ಅವು ಅವನ ಕಾವ್ಯದಲ್ಲಿ ಬಹಳ ಅದ್ಭುತವಾಗಿ ಮೂಡಿವೆ. ಯಾವುದೇ ಒಂದು ವಸ್ತುವನ್ನು ಕೀಟ್ಸ್ ವರ್ಣಿಸಿದರೆ ನಮಗೆ ಆ ವಸ್ತುವಿನ ಅನುಭವ ಆಗ್ತದೆ. ಅದರ ಬಣ್ಣ, ಅದರ ರೂಪ, ಅದರ 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 ಸೂಕ್ಷ್ಮ ಸ್ವಭಾವ ಪ್ರತಿಯೊಂದು ನಮ್ಮ ಅನುಭವಕ್ಕೆ ಬರ್ತದೆ. ಚಳಿಯ ಬಗ್ಗೆ ಅವನು ವರ್ಣನೆ ಮಾಡಿದರೆ ನಮಗೆ ಚಳಿ ಆಗ್ತದೆ, ಅಥವಾ ಬೆಂಕಿಯ ಬಗ್ಗೆ ಅವನು ವರ್ಣನೆ ಮಾಡಿದರೆ ನಮ್ಮ ಕೈಗೆ ಬೆಂಕಿ ಹತ್ತದೆ. ಅವನು ಪ್ರೀತಿಯ ಬಗ್ಗೆ ವರ್ಣನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಬಹಳ ನವಿರಾದ ಪ್ರೇಮ ಗೀತೆಗಳು, ಪ್ರೇಮ ಸಲ್ಲಾಪಗಳು, ಆಲಾಪಗಳು ಹುಟ್ಟಿಕೊಳ್ತವೆ. ಸೊ ಈ ಅರ್ಥದಲ್ಲಿ ಅವನು ಸೆನ್ಶುವಸ್ ಪೋಯಿಟ್ ಅಂತ ನಾವು ಕರಿತೀವಿ ಅವನಿಗೆ. ಅವನ ಬಹುದೊಡ್ಡ ಕಾವ್ಯ ಅಂತಂದರೆ ಎಂಡಿಮಿಯನ್, ಹೈಪೇರಿಯನ್, ದ ಯು ಆಫ್ ಸೆಂಟ್ ಎಗ್ನಿಸ್, ಲಾಮಿಯಾ, ಇವು ಅವನ ಬಹಳ ಮಹತ್ವದ ಪದ್ಯಗಳು. ಎಂಡಿಮಿಯನ್, ಹೈಪೇರಿಯನ್. ಎಂಡಿಮಿಯನ್ದಲ್ಲಿ ಅವನೊಂದು ಫೇಮಸ್ ಲೈನ್ ಇದೆ, ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ವಾಟ್ ಈಸ್ ಎ ಬ್ಯೂಟಿ? ಬ್ಯೂಟಿ ಈಸ್ ಎ ಥಿಂಗ್ ವಿಚ್ ಗಿವ್ಸ್ ಜಾಯ್ ಫಾರ್ ಎವರ್. ಶಾಶ್ವತವಾಗಿ ಸುಖವನ್ನು ನೀಡುವ, ಕಾಲದುದ್ದಕ್ಕೂ ಸುಖವನ್ನು ನೀಡುವ ವಸ್ತು ಅದು ಬ್ಯೂಟಿ ಅಂತ ಅವನು ಕರೀತಾನೆ. ಹಾಗೆ ಓ ಟು ಎ ನೈಂಟಿಂಗೇಲ್ ಭಾಳ ಭಾವನಾತ್ಮಕವಾದಂಥ ಕವಿತೆ, ವೈಯಕ್ತಿಕವಾದ ಕವಿತೆ. ತನ್ನ ಹತಾಶೆ, ನಿರಾಶೆ, ನೋವು, ದುಃಖ, ಏಕಾಂಗಿತನ, ಸಾವು, ನೋವು, ವೈರಾಗ್ಯ, ಅನಾರೋಗ್ಯ, ವಿಫಲವಾದ ಪ್ರೀತಿ, ಇಂಥ ಅನೇಕ ಭಾವನೆಗಳನ್ನು, ಅನುಭವಗಳನ್ನು ಅವನು ತನ್ನ ಓ ಟು ಎ ನೈಂಟಿಂಗೇಲ್ ಕವಿತೆಯಲ್ಲಿ ಭಾಳ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾನೆ. ಹಾಗೆ ಓಡ್ ಆನ್ ಎ ಗ್ಲೇಸಿಯರ್ ಅರ್ನ್ ಇಂಥ ಒಂದು ಅದ್ಭುತ ಕಾವ್ಯ ಕೇವಲ ಕೀಟ್ಸ್ ಬರೆಯಬಲ್ಲ, ಅಥವಾ ಶೇಕ್ಸ್ಪಿಯರ್ ಅಂತ ಕವಿ ಬರೆಯಬಲ್ಲ. ಓಡ್ ಆನ್ ಇಂಡೋಲೆನ್ಸ್ ಅಂತಕ್ಕಂಥದ್ದು ಇನ್ನೊಂದು ಅವನ ಮಹತ್ವದ ಕವಿ. ಈ ಮಹತ್ವದ ಕವಿತೆಗಳಲ್ಲಿ, ಕಾವ್ಯಗಳಲ್ಲಿ ಅವನು ಅದ್ಭುತವಾದಂಥ ಒಂದು ಇಮೇಜರಿಯನ್ನು ನಾವು ಕಾಣ್ಬೋದು, ಒಂದು ಸಿಂಬಲ್ಸನ್ನು ಕಾಣ್ಬೋದು, ಒಂದು ಮ್ಯೂಸಿಕಲ್ ಆದಂಥ ಲ್ಯಾಂಗ್ವೇಜ್, ಭಾಷೆಯನ್ನು ಕಾಣ್ಬೋದು, ಮತ್ತು ಒಂದು ಇಮೋಷ್ನಲ್ ಡೆಪ್ತ್ ಅಂತ ಯಾವುದನ್ನು ಕರಿತೀವಿ ಅದನ್ನು ನಾವು
ಕಾಣ್ಬೋದು. ಅವನ ಭಾಷೆಗೆ ಒಂದು ಒಂದು ವಿಶಿಷ್ಟವಾದಂಥ ಒಂದು ಸೌಂದರ್ಯ ಇದೆ. ಮ್ಯೂಸಿಕಲ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೇವೆ. ಅವನ ಭಾಷೆಯಲ್ಲಿ ಸಂಗೀತ ಇದೆ. ಸಂಗೀತಮಯವಾದಂಥ ಭಾಷೆ ಅವನದ್ದು. ಅದರ ಜೊತೆಗೆ ಅವನು ಅನೇಕ ಸಿದ್ಧಾಂತಗಳನ್ನು ಕೂಡ ನಮಗೆ ಕೊಟ್ಟು ಹೋಗಿದ್ದಾನೆ. ಉದಾಹರಣೆಗೆ ನೆಗೆಟಿವ್ ಕೆಪ್ಯಾಬಿಲಿಟಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಅವನು ಕೊಟ್ಟಿದ್ದಾನೆ. ಅದರ ಬಗೆಗೆ ನಾನು ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ. ಬಟ್ ಅವನೇನು ಹೇಳ್ತಾನೆ, ಈ ನೆಗೆಟಿವ್ ಕೆಪ್ಯಾಬಿಲಿಟಿ ಶೇಕ್ಸ್ಪಿಯರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಬಹುದು. ಅವನು ಅದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಆಗಿದ್ದ ಅಂತ ಅವನು ಹೇಳ್ತಾನೆ. ನೆಗೆಟಿವ್ ಕೆಪ್ಯಾಬಿಲಿಟಿಯ ಅರ್ಥ ಅಂದ್ರೆ, ಒಬ್ಬ ಲೇಖಕ ತನ್ನ ಕಾವ್ಯದಲ್ಲಿ, ತನ್ನ ಕೃತಿಗಳಲ್ಲಿ ಈ ಯಾವುದನ್ನು ನಾವು ಮಿಸ್ಟ್ರಿ ಅಂತೀವಿ, ಯಾವುದನ್ನು ನಾವು ಗೌಪ್ಯವಾದದ್ದು, ರಹಸ್ಯಮಯವಾದದ್ದು, ನಿಗೂಢವಾದದ್ದು, ಅನಿಶ್ಚಿತವಾದದ್ದು ಅನ್ನೋದೇನಿರ್ತದಲ್ಲ, ಅದು ಹಾಗೇ ಬಿಡಬೇಕು. ಅದನ್ನು ವಿವರಣೆ ಮಾಡಬೇಕಾದ ಅಗತ್ಯ ಇಲ್ಲ. ಅದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತೆಗೆದುಕೊಂಡು ಹೋಗುವ ಅಗತ್ಯವಿಲ್ಲ. ಒಬ್ಬ ಲೇಖಕಾದವನು ಅದರಲ್ಲೇ ಉಳಿದು ಬಿಡಬೇಕು ಅಂತ ಹೇಳ್ತಾನೆ ಅವನು. ಅದು ನೆಗೆಟಿವ್ ಕೆಪ್ಯಾಬಿಲಿಟಿ ಅಂತ. ಇನ್ನೊಂದು ಪೊಯಿಟಿಕ್ ಕ್ಯಾರೆಕ್ಟರ್ ಅನ್ನೋದು ಅವನ ಇನ್ನೊಂದು ಸಿದ್ಧಾಂತ. ಅಂದರೆ ಮತ್ತೊಂದು ಅವನ ಸಿದ್ಧಾಂತ ಅಂದರೆ, ಒಂದು ನೆಗೆಟಿವ್ ಕೆಪ್ಯಾಬಿಲಿಟಿ, ಒಂದು ಪೊಯಿಟಿಕ್ ಕ್ಯಾರೆಕ್ಟರ್, ಇನ್ನೊಂದು ಸೋಲ್ ಮೇಕಿಂಗ್ ಅನ್ನೋದು ಅವನ ಇನ್ನೊಂದು ಕಲ್ಪನೆ. ಹೀಗೆ ಇದಲ್ಲದೆ ಅವನು ನೂರಾರು ಪತ್ರಗಳನ್ನು ಬರೆದಿದ್ದಾನೆ. ತನ್ನ ಪ್ರೇಯಸಿಗೆ ಬರೆದಿದ್ದಾನೆ, ತನ್ನ ಸಹೋದರಿಯರಿಗೆ ಮತ್ತು ತನ್ನ ಸ್ನೇಹಿತರಿಗೆ ಪತ್ರಗಳನ್ನು ಬರೆದಿದ್ದಾನೆ. ಅವನ ಪ್ರತಿಯೊಂದು ಪತ್ರವೂ ಒಂದು ಭಾವಗೀತೆ ಇದ್ದಂತೆ. ಆ ಭಾವಗೀತೆಯ ಆಳ, ಆ ಭಾವಗೀತೆಯ ಒಂದು ಸಂಗೀತ, ಅದರ ಏಕಾಗ್ರತೆ, ಅದರ ತೀವ್ರತೆ, ಅದೆಲ್ಲ ನಾವು ಅವನ ಪತ್ರಗಳಲ್ಲಿ ನಾವು ಕಾಣಬಹುದು. ಮತ್ತು ಅವನ ಕಾವ್ಯ ಸಿದ್ಧಾಂತ, ಅದು ನೆಗೆಟಿವ್ ಕೆಪ್ಯಾಬಿಲಿಟಿ ಆಗಿರ್ಬೋದು, ಅಥವಾ ಪೊಯಿಟಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ವ್ಯಾಲ್ಯೂ ಆಫ್ ಸೋಲ್ ಮೇಕಿಂಗ್ ಆಗಿರ್ಬೋದು, ಇತ್ಯಾದಿ ಎಲ್ಲ ಸಿದ್ಧಾಂತಗಳ ಬಗ್ಗೆ, ವಿಮರ್ಶಾ ಸಿದ್ಧಾಂತಗಳ ಬಗ್ಗೆ, ವಿಮರ್ಶಾ ಪರಿಕಲ್ಪನೆಗಳ ಬಗ್ಗೆ ಜಾನ್ ಕೀಟ್ಸ್ ತನ್ನ ಪತ್ರಗಳಲ್ಲಿ ಬಹಳ ವಿವರವಾಗಿ, ವಿಸ್ತೃತವಾಗಿ ಬರೆದಿದ್ದಾನೆ. ಜೊತೆಗೆ ಕಾವ್ಯ ಅಂದರೆ ಏನು, ಕಾವ್ಯದ ಸ್ವರೂಪ ಹೇಗಿರ್ತದೆ, ಮತ್ತು ಕವಿ ಹೇಗೆ ಕಾವ್ಯವನ್ನು ಬರೆಯುತ್ತಾನೆ, ಇಂಥ ಅನೇಕ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಕೂಡ ಅವನು ಮಾತನಾಡ್ತಾನೆ. ಉದಾಹರಣೆಗೆ ಒಂದು ಪತ್ರದಲ್ಲಿ ಜಾನ್ ಕೀಟ್ಸ್ ಹೇಳ್ತಾನೆ, ಕವಿಯಾದವನು ಕಾವ್ಯವನ್ನು ಬಹಳ ಪ್ರಯಾಸಪಟ್ಟು ಬರೆಯಬಾರದು, ಬಹಳ ಪರಿಶ್ರಮಪಟ್ಟು ಬರೆಯಬಾರದು. ಕಾವ್ಯ ಬಹಳ ಸಹಜವಾಗಿ ಮೂಡಿ ಬರಬೇಕು. ಹೇಗೆ ಅಂದರೆ, ಒಂದು ವೃಕ್ಷಕ್ಕೆ ಎಲೆಗಳು ಎಷ್ಟು ಸಹಜವಾಗಿ ಮೂಡುತ್ತವೆಯೋ ಹಾಗೆಯೇ ಒಬ್ಬ ಕವಿಗೆ ಕಾವ್ಯ ಹುಟ್ಟಬೇಕು ಎಂಬ ಮಾತನ್ನು ಜಾನ್ ಕೀಟ್ಸ್ ಹೇಳ್ತಾನೆ. ಅದಲ್ಲದೆ ತನ್ನ ಅನಾರೋಗ್ಯದ ಬಗ್ಗೆ, ತನ್ನ ಅನೇಕ ನೋವು ನಲಿವುಗಳ ಬಗ್ಗೆ, ಅವನ ಜೀವನದಲ್ಲಿ ನಲಿವು ಅನ್ನೋದು ಇರಲಿಲ್ಲ. ಕೇವಲ ನೋವು ತುಂಬಿತ್ತು. ನೋವು, ದುಃಖ, ತುಮ್ಮಾನ, ಕಷ್ಟ, ಸಾವು, ಇದರ ಬಗ್ಗೆ ಅವನು ಮಾತನಾಡಬೇಕಾಗಿತ್ತು. ಯಾಕೆಂದರೆ ಅವನ ದೇಹ ಭಾಳ ಅಸ್ಥಿರವಾಗಿತ್ತು, ಆರೋಗ್ಯ ಹದಗೆಟ್ಟಿತ್ತು, ಭಾವನೆಗಳು ಒಡೆದು ಹೋಗಿತ್ತು. ಅನೇಕ ಜನ ಸ್ನೇಹಿತರು ಇರಲಿಲ್ಲ, ಕೈ ಕೊಟ್ಟಿದ್ದರು. ಹೀಗೆ ಇಂಥ ಸಂದರ್ಭದಲ್ಲಿ ತನ್ನ ಕಷ್ಟಗಳನ್ನು, ತನ್ನ ದುಃಖವನ್ನು ಅವನು ಹೇಗೆ ಮೀರಬಹುದು? ಸೊ ತನ್ನ ಕಾವ್ಯದಲ್ಲಿ ಮತ್ತು ಪತ್ರಗಳಲ್ಲಿ ತನ್ನ ಭಾವನೆಗಳನ್ನು, ತನ್ನ ಅನುಭವಗಳನ್ನು, ಅನಿಸಿಕೆಗಳನ್ನು, ತನ್ನ ಸೋಲನ್ನು, ತಾಪತ್ರಯಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅವನು ಒಂದು ರೀತಿಯ ನಿರ್ಮೂಲತೆಯನ್ನು ಅನುಭವಿಸಿದ ಎಂದು ಹೇಳಬಹುದು. ಇಂಥ ಮಹಾನ್ ಕವಿಯ ಕಾವ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನ ಕಾವ್ಯದ ಗೇಯತೆಯನ್ನು, ಅವನ ಭಾವ ಪ್ರಪಂಚವನ್ನು ಮತ್ತು ಮನುಷ್ಯ ಜೀವನದ ಬಗ್ಗೆ ಜಾನ್ ಕೀಟ್ಸ್ ಹೊಂದಿರುವ ತಿಳುವಳಿಕೆಯನ್ನು, ಅರಿವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಂಥ ಒಬ್ಬ ಕವಿಯ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಕೊಡಲು ಸಾಧ್ಯವಿದೆ.